ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ತುಂಬ ದಿನ ಆಯಿತು ಯಾವುದೇ ಕುಚ್ಚು ವೀಡಿಯೋಸ್ ಮಾಡಿರಲಿಲ್ಲ. ಸೊ ಇವತ್ತು ಮಾಡ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುವಂಥ ಒಂದು ಡಿಸೈನ್ನ ಹಾಕ್ತಾ ಇದ್ದೀನಿ. ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನೋಡಿ ನಾನು ಈ ಥರ ಬೀಡ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ಎರಡು ಥರ ಇದೆ. ಇದು ನೋಡಿ, ಇದು ಮೀಡಿಯಮ್ ಸೈಜ್ನ ಬೀಡು. ಆಮೇಲೆ ಇದ್ರ ಜೊತೆಗೆ ಇಲ್ಲಿ ಕಟ್ ಬೀಡ್ಸ್ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಈ ಥರ ಕಟ್ ಬೀಡ್ಸ್ನು ಕೂಡ ತೊಗೊಂಡಿದ್ದೀನಿ. ಕಟ್ ಬೀಡ್ಸ್ ಬೇಕಾದ್ರೆ ತೊಗೊಳ್ಳಿ ಅಥವಾ ರೋಸ್ ಬೀಡ್ಸ್ ಬೇಕಾದ್ರೆ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ. ಬಟ್ ಎರಡು ಥರ ಬೀಡ್ಸ್ನ ಯೂಸ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಇದೆ ಫ್ರೆಂಡ್ಸ್ ಡಿಸೈನು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ನಿಧಾನಕ್ಕೆ ವಿಡಿಯೋನ ಸ್ಲೋ ಮಾಡಿಕೊಂಡು ನೋಡಿ. ಯಾವಾಗಲೂ ಲಾಕ್ ಮಾಡ್ಕೊಳ್ಳೋ ಥರ 2 ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, 2 ಟೈಮ್ಸ್ ಲಾಕ್ ಆಗಿದ ತಕ್ಷಣವೇ ನಾನಿಲ್ಲಿ ಈ ಮೀಡಿಯಮ್ ಸೈಜ್ನ ಬೀಡ್ ಏನು ತೊಗೊಂಡಿದ್ದೀನಲ್ವಾ, ಈ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಆದಮೇಲೆ ಬೀಡ್ ಲಾಕ್ ಆಗಿದ ತಕ್ಷಣ ಬೀಡ್ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಇಟ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಇದು ಇಲ್ಲಿ ನಾನೀಗ ಕುಚ್ಚು ಕಟ್ಕೊಳ್ತೀವಲ್ವ, ಕುಚ್ಚನ್ನ ಆ ಕಡೆ ಮತ್ತು ಈ ಕಡೆ ಭಾಗದಲ್ಲಿ ಬರಬೇಕು ಅಂದ್ಬಿಟ್ಟು ಈ ಥರ ಬೀಡನ್ನ ಹಾಕಿರೋದು. ಈಗ ನೋಡಿ, ಬೀಡ್ ಲಾಕು ಆಮೇಲೆ ಬಟ್ಟೆ ಕೂಡ ಲಾಕ್ ಆದಮೇಲೆ 1 2 3 4 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕ್ಬಿಟ್ಟು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆಗಿದ ತಕ್ಷಣ ಈ ಕಡೆ ಕೂಡ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಇನ್ಸರ್ಟ್ ಮಾಡ್ತೀನಿ. ಬಟ್ಟೆಗೆ ಬೇಕಾದ್ರೆ ಬೀಡ್ ಲಾಕ್ನ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಬಟ್ಟೆಗೆ ಕೂಡ ಲಾಕ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾನಿಲ್ಲಿ ಯಾಕಂದರೆ ನೋಡಿ ಸ್ವಲ್ಪ ಇಲ್ಲಿ ಗ್ಯಾಪ್ ಅಂತ ಕಾಣಿಸ್ತಾ ಇದೆ. ಬೀಡ್ ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಲಾಕ್ ಮಾಡಿರೋದ್ರಿಂದ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ಬೀಡ್ ಲಾಕ್ ಬೇಡ ಅಂದ್ಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಈ ಲಾಕ್ ಆಗಿದ ತಕ್ಷಣವೇ ಇಲ್ಲಿಂದ ನಾನು ಇದ್ರ ಪಕ್ಕದಲ್ಲೇ ಕಂಟಿನ್ಯೂಸ್ ಆಗಿ 5 ಟೈಮ್ಸು ಈ ಥರ ಸಿಂಗಲ್ ಕ್ರೋಶಸ್ನ ಮಾಡ್ತೀನಿ. ನೋಡಿ, ಈಗ 2 ಆಯಿತು. ಈ ಲಾಕ್ನು ಸೇರಿಸಿದ್ರೆ 6 ಸಿಂಗಲ್ ಕ್ರೋಶಸ್ ಆಗುತ್ತೆ ಫ್ರೆಂಡ್ಸ್. ಸೊ ಬಟ್ ಅದನ್ನು ಬಿಟ್ಟು ಕೌಂಟ್ ಮಾಡೋದಾದರೆ 5 ಟೈಮ್ಸ್ ನಾವು ಈ ಥರ ಸಿಂಗಲ್ ಕ್ರೋಶಸ್ನ ಮಾಡಬೇಕು. ಇದು ಜಿಗ್ಜಾಗ್ ಏನು ಹಾಕಿರ್ತೀವಲ್ವ ಅದ್ರ ಪಕ್ಕದಲ್ಲೇ ಕರೆಕ್ಟಾಗಿ ಬರುತ್ತೆ, ಇನ್ನೂ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅದು ನೋಡಿ, 1 2 3 4 5 ಇದನ್ನು ಸೇರಿಸಿದ್ರೆ 6 ಆಗುತ್ತೆ. ಸೊ ಗೊತ್ತಾಗ್ತಾ ಇದೆ ಅಲ್ವಾ. ಈಗ ನೋಡಿ, ನಾನೀಗ ಈ 6 ಸಿಂಗಲ್ ಕ್ರೋಶಸ್ ಆದಮೇಲೆ ದಾರಾನ ಮೇಲೆ ಮಾಡಿಬಿಟ್ಟು ಆಗಲೇ ಏನು ಕಟ್ ಬೀಡ್ಸ್ ತೋರಿಸಿದ್ದೀನಲ್ವ, ನೋಡಿ ಈ ಥರ ಕಟ್ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಕಂಪಲ್ಸರಿ ಲಾಕ್ ಮಾಡ್ಕೋಬೇಕು ನಾವಿಲ್ಲಿ. ಇದು ಆರ್ಚ್ನ ಕೆಳಗಡೆ ಭಾಗದಲ್ಲಿ ಬರುತ್ತೆ ನೋಡಿ. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಕೂಡ ಬಟ್ಟೆಗೆ ಲಾಕ್ ಆಯಿತು. ನೋಡಿ, ಎಲ್ಲದಕ್ಕೂ ಇಲ್ಲೆಲ್ಲ ಸೇಮ್ ಬೀಡ್ಸ್ನ ಯೂಸ್ ಮಾಡಿಬಿಟ್ರೆ ಅದೇನು ವೇರಿಯೇಷನ್ ಕೊಡೋಲ್ಲ ಡಿಸೈನಲ್ಲಿ ಅಂದ್ಬಿಟ್ಟು ಇಲ್ಲಿ ಮೀಡಿಯಮ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ. ಈ ಡಿಸೈನ್ಗೆ ಆರ್ಚ್ಗೆ ಈ ಥರ ಡಿಸೈನ್ ಇರೋ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಈಗ ನೋಡಿ, ಬೀಡ್ ಲಾಕು ಬಟ್ಟೆಗೆ ಕೂಡ ಲಾಕ್ ಆಗಿದ ತಕ್ಷಣ 1 2 3 4 5 ಚೈನ್ ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಟರ್ನ್ ಮಾಡಿಕೊಂಡು ನೋಡಿ, ಇಲ್ಲಿ ಫಸ್ಟ್ ಹೋಲ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆಯ್ತಲ್ವಾ. ಈಗ ಇನ್ನೂ ಒಂದು ಸತಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಒಳಗಡೆ ಲಾಕ್ ಮಾಡ್ತೀನಿ. 2 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡಿ ಬಟ್ಟೆನ ಸೀದಾ ಮಾಡ್ಕೊಂಡಿದ್ದೀನಿ. ಸೀದಾ ಮಾಡಿಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಈ 5 ಚೈನ್ ಏನು ಹಾಕಿದ್ದೀವಲ್ವ ಇದರೊಳಗಡೆ ಹೋಗ್ಬಿಟ್ಟು ಈ ಥರ ಥ್ರೆಡ್ನ ತಂದರೆ ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. 3 ಸೇರಿಸಿ ಒಟ್ಟಿಗೆ ಒಂದು ಮಾಡ್ಕೊಳ್ಳೋದು, ಅಂದರೆ ಹಾಫ್ ಡಬಲ್ ಕ್ರೋಶೆ. ಇದೇ ಥರ ಈಗ ಈ 5 ಚೈನ್ ಫಿಲ್ ಆಗೋವರೆಗೂ ನಾನು ಈ ಥರ ಹಾಫ್ ಡಬಲ್ ಕ್ರೋಶೆನ ಮಾಡ್ತೀನಿ. ಮಿನಿಮಮ್ ಇದರಲ್ಲಿ 6 to 7 ಅಥವಾ 8 ಕೂಡ ಆಗ್ಬೋದು. ಅಷ್ಟು ಅಂತ ಇದಕ್ಕೇನು ಕೌಂಟಿಂಗ್ ಎಲ್ಲ ಕರೆಕ್ಟಾಗಿ ಇಲ್ಲ ಫ್ರೆಂಡ್ಸ್. ನಿಮಗೆ ಅದು ಫಿಲ್ ಆಗೋವರೆಗೂ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟನ್ನು ನೀವು ಮಾಡ್ಕೋಬೋದು.
ಡಿಸೈನ್ನ ಮಾತ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಹೇಳಿದ್ದೀನಲ್ವ, ನೀಟಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಕನ್ಫ್ಯೂಸ್ ಒಂದು ಸ್ಟೆಪ್ಪಿಗೆ ಮಾತ್ರ ಕನ್ಫ್ಯೂಸ್ ಆಗ್ಬೋದು ನಿಮಗೆ, ಆಮೇಲೆ ನೆಕ್ಸ್ಟ್ ಆರ್ಚ್ಗೆ ಹೋಗೋಷ್ಟೊತ್ತಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ, ಇಲ್ಲಿ ನಾನು ಇದನ್ನು ಫಿಲ್ ಮಾಡಿದ್ದೀನಿ. ಫಿಲ್ ಆಗಿದ ತಕ್ಷಣ ಇಲ್ಲಿ ನಾವೇನು ಲಾಕ್ ಮಾಡಿದ್ದೀವಲ್ವ, ಇಲ್ಲಿ ನೋಡಿ, ಇದು ಬೀಡ್ನ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿದ್ದೀವಲ್ವ, ಆ ಲಾಕ್ ಒಳಗಡೆ ಒಂದು ಸತಿ ಲಾಕ್ ಮಾಡ್ತೀನಿ, ನೀಟಾಗಿ ಫಿನಿಶಿಂಗ್ ಇರಲಿ ಅಂತ. ಆಮೇಲೆ ನೋಡಿ, ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ, ಬಟ್ಟೆಗೆ ಲಾಕು. ಈಗ ನೋಡಿ ಫ್ರೆಂಡ್ಸ್, ಈ ಕಡೆ ಭಾಗದಲ್ಲಿ ಕೂಡ ಇಲ್ಲಿ 6 ಸಿಂಗಲ್ ಕ್ರೋಶೆಸ್ ಇದೆ ಅಲ್ವಾ. ಸೊ ಹಾಗಾಗಿ ಈ ಕಡೆ ಕೂಡ ಅಷ್ಟೇ ಬರಬೇಕು ಅಂದ್ಬಿಟ್ಟು ನಾನು ಇಲ್ಲಿ ಮತ್ತೆ ಈಗ ಮತ್ತೆ 5 ಸಿಂಗಲ್ ಕ್ರೋಶೆಸ್ನ ಮಾಡ್ತೀನಿ. ಟೋಟಲಿ ನಮಗೆ ಆ ಕಡೆ ಮತ್ತು ಈ ಕಡೆ ಸೇಮ್ ಕೌಂಟಿಂಗೆಲ್ಲ ಇರಬೇಕು ಸಿಂಗಲ್ ಕ್ರೋಶೆಸ್ ಎಲ್ಲ. ನೋಡಿ 1 2 3 4 ಆಗಿದೆ. 5 6 ನೋಡಿ, 6 ಸಿಂಗಲ್ ಕ್ರೋಶೆಸ್ ಆದಮೇಲೆ 1 2 3 ಚೈನ್ಸ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಬಟ್ಟೆ ಟರ್ನ್ ಮಾಡ್ಕೊಂಡು ಬೇಕಾದರೂ ಹಾಕಿ ಅಥವಾ ಮೊದಲೇ ಬೇಕಾದರೂ ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ, ಇಲ್ಲಿ ನಾವೇನು ಸಿಂಗಲ್ ಕ್ರೋಶೆ ಇದೆಯಲ್ಲ, ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ತೀನಿ. ನೋಡಿ ಈ ಥರ ಲಾಕ್ ಆದಮೇಲೆ ಇಲ್ಲಿಂದ ನಾನೀಗ 12 ಚೈನ್ಸ್ನ ಹಾಕ್ಕೊಳ್ತೀನಿ. ನೋಡಿ 1 2 3 4 5 6 7 8 9 10 11 12 ಚೈನ್ಸ್ನ ಹಾಕ್ಕೊಂಡು ನೋಡಿ, ಇದ್ರ ಪಕ್ಕದಲ್ಲೇ ನೆಕ್ಸ್ಟ್ ಹೋಲ್ ಇಲ್ಲೇನು ಗ್ಯಾಪ್ ಇದೆ ಅಲ್ವಾ, ಈ ಹೋಲಲ್ಲಿ ಹೋಗಿ ಲಾಕ್ ಮಾಡ್ತೀನಿ. ಆ 12 ಚೈನ್ನ ಇಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಮತ್ತೆ 1 2 3 ಹಾಕ್ಕೊಂಡು ಇಲ್ಲೇನಿದೆ ಲಾಕು, ಇಲ್ಲಿ ಲಾಕ್ ಮಾಡ್ತೀನಿ. ನೋಡಿ ಈ ಥರ ಲಾಕ್ ಆದಮೇಲೆ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡಿಕೊಂಡು ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ 12 ಚೈನ್ ಏನಿದೆ ಅಲ್ವಾ, ಈ 12 ಚೈನ್ಗೆ ನಾವೀಗ ವರ್ಕ್ ಮಾಡ್ಕೋಬೇಕು. ನೋಡಿ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಈ 12 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ನೋಡಿ, ಮೊದಲು 2ರಲ್ಲೊಂದು, ಆಮೇಲೆ 2ರಲ್ಲಿ ಒಂದು ಮಾಡಿದ್ದೀನಿ. ಮತ್ತು ಡಬಲ್ ಕ್ರೋಶೆ. ನೀವು ಲೆಂತು ಜಾಸ್ತಿ ಬೇಕಾದ್ರೂ ತೊಗೋಬೋದು ಫ್ರೆಂಡ್ಸ್, ಅಥವಾ ಮೀಡಿಯಮ್ ಆಗಬೇಕಾದ್ರೂ ತೊಗೋಬೋದು. ಇದು ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತೆ, ನೀವು ಬೇಕಾದರೆ ಜಾಸ್ತಿ ಕೂಡ ತೊಗೋಬೋದು. ಜಾಸ್ತಿ ಲೆಂತ್ ಇದ್ರೇ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೋಡಿ 3 ಡಬಲ್ ಕ್ರೋಶೆ ಆಯಿತು. ಈಗ 4ನೇ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈಗ 5ನೇದು ನೋಡಿ ಫ್ರೆಂಡ್ಸ್, 5 ಡಬಲ್ ಕ್ರೋಶೆಸ್ ಆಯಿತು. ಈಗ ಆಗಿದ ತಕ್ಷಣ ಒಂದು ಚೈನ್ ಹಾಕ್ಕೊಂಡು ಡೈರೆಕ್ಟಾಗಿ ಈ 12 ಚೈನ್ ಏನಿದೆ ಅಲ್ವಾ, ಅಲ್ಲಿ ನಾನು ಲಾಕ್ ಮಾಡ್ತೀನಿ ಇದನ್ನು. ನೋಡಿ ಈಗ ಇದು ಒಂದು ಪೆಟಲ್ ಶೇಪಲ್ಲಿ ಕಾಣಿಸುತ್ತೆ, ಈಗಲೇ ಕಾಣಿಸಲ್ಲ. ಸೊ ಎಲ್ಲ ಸ್ವಲ್ಪ ಫಿನಿಶಿಂಗ್ ಆದಮೇಲೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲೂ ಕೂಡ 5 ಡಬಲ್ ಕ್ರೋಶೆಸ್ನ ನಾವು ಮಾಡಬೇಕು. ಎವ್ರಿ ಟೈಮ್ ಈ ಥರ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಒಂದು ಚೈನ್ನ ಹಾಕ್ಕೊಂಡು ನಾವು ಸ್ಟಾರ್ಟ್ ಮಾಡಬೇಕು. ತುಂಬಾ ಈಸಿ ಇದೆ ಫ್ರೆಂಡ್ಸ್, ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಈಸಿ ಇದೆ ಅಂತ. ನೋಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದೇನೋ, ಕಷ್ಟ ಅಂತೂ ಇಲ್ಲವೇ ಇಲ್ಲ. ಇದು ಡಿಸೈನು ನೋಡಿ, ಇದು ಕೂಡ 5 ಪೆಟಲ್ಸ್ ಆಯಿತು. ಆಗಿದ ತಕ್ಷಣ ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು, ಹಾಗಾದರೆ ನೀಟಾಗಿ ಫಿನಿಶಿಂಗ್ ಕೂತ್ಕೊಳ್ಳುತ್ತೆ ಅದು ಪೆಟಲ್ ಶೇಪು. ಈಗ ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಚೈನ್ ಹಾಕ್ಕೊಂಡು ಮತ್ತೆ ಡೈರೆಕ್ಟಾಗಿ ಇಲ್ಲಿ ಹೋಗ್ಬಿಟ್ಟು 12 ಚೈನ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ತೀನಿ. ಮತ್ತು ಒಂದು ಚೈನ್ ಮತ್ತು ಈ ಕಡೆ ಪೆಟಲ್ಸ್ನ ಸ್ಟಾರ್ಟ್ ಮಾಡಬೇಕು.
ನಾನು ಇದೇ ಥರ ಇನ್ನು 3 ಪೆಟಲ್ಸ್ನ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ಬೋದು ನೀವಿಲ್ಲಿ ನೋಡಿ, ನಾನು 5 ಪೆಟಲ್ಸ್ನ ಫಿನಿಶ್ ಮಾಡಿದ್ದೀನಿ. 1 2 3 4 5. ಈಗ ಫಿನಿಶ್ ಆಗಿದ ತಕ್ಷಣವೇ ನೋಡಿ, ಇಲ್ಲಿ ನಾವೇನು 6 ಟೈಮ್ಸ್ ಸಿಂಗಲ್ ಕ್ರೋಶೆಸ್ ಮಾಡಿದ್ದೀವಲ್ವ, ಇಲ್ಲಿ ಕೊನೆಯ ಸಿಂಗಲ್ ಕ್ರೋಶೆ ಮೇಲೆ ನಾನು ಇದನ್ನು ಲಾಕ್ ಮಾಡ್ತೀನಿ. ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಡಿಫ್ರೆಂಟಾಗಿ ಕೂಡ ಇದೆ. ಆಮೇಲೆ ಈಗ ಇದನ್ನು ಇನ್ನೊಂದು ಥರ ಹಾಕಿ ತೋರಿಸ್ತೀನಿ. ಅಂದರೆ ಈ ಪೆಟಲ್ಸ್ಗಳ ಮಧ್ಯೆ ಒಂದು ಬೀಡ್ ಬಂದರೆ ಹೇಗೆ ಕಾಣಿಸುತ್ತೆ ಅನ್ನೋಂಥ ಆ ಥರ ಒಂದು ಡಿಸೈನ್ ಕೂಡ ತೋರಿಸ್ತೀನಿ. ನೋಡಿ, ಈಗ ಇದು ಡಿಸೈನ್ ಫಿನಿಶ್ ಆಗಿದ ತಕ್ಷಣ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಂದು ಮಾಡಿಕೊಂಡು ದಾರ ಮೇಲೆ ಮಾಡಿಬಿಟ್ಟು ಈ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮಾಡಿಕೊಂಡು 1 2 3 4 5 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆಗಿದ ತಕ್ಷಣ ಮತ್ತೆ ಒಂದು ಮೀಡಿಯಮ್ ಸೈಜ್ನ ಬೀಡ್ ಹಾಕ್ತಾಯಿದ್ದೀನಿ. ನೋಡಿ, ಇದು ಕೂಡ ಲಾಕ್ ಬಟ್ಟೆಗೆ. ಇದಾಗಿದ ತಕ್ಷಣ ಮತ್ತೆ ನಾನು ಇಲ್ಲಿ 5 ಸಿಂಗಲ್ ಕ್ರೋಶೆಸ್ನ ಮಾಡ್ತೀನಿ. 1 2 3 4 5 ಆಗಿದ ತಕ್ಷಣ ಈಗ ಮತ್ತೆ ಒಂದು ಕಟ್ ಬೀಡ್ಸ್ ಏನು ತೋರಿಸಿದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಲಾಕು ಬಟ್ಟೆಗೆ ಕೂಡ ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ. ಆಮೇಲೆ 5 ಚೈನ್ 1 2 3 4 5 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಈ ಫಸ್ಟ್ ಈ ಹೋಲ್ ಇರುತ್ತಲ್ವ ನೋಡಿ, ಈ ಫಸ್ಟ್ ಹೋಲ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಅದರ ಪಕ್ಕದಲ್ಲಿರೋ ಇನ್ನೊಂದು ಹೋಲ್ ಮೇಲೆ ಕೂಡ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು ಈಗ ಈ 5 ಚೈನ್ ಏನಿದೆ ಅಲ್ವಾ, ಇಲ್ಲಿ ಇದರೊಳಗಡೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ 5 ಚೈನ್ ಒಳಗಡೆ ಹಾಫ್ ಡಬಲ್ ಕ್ರೋಶೆಸ್ನ ಮಾಡ್ತಾ ಹೋಗಬೇಕು. ಇದನ್ನು ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಇದನ್ನು ಫಿನಿಶ್ ಮಾಡಿದ್ದೀನಿ. ಈಗ ಫಿನಿಶ್ ಆಗಿದ ತಕ್ಷಣವೇ ಮತ್ತೆ ಈ ಕಡೆ ಕೂಡ ಈಗ ನಾನು ಸಿಂಗಲ್ ಕ್ರೋಶೆಸ್ನ ಮಾಡ್ತೀನಿ. ನೋಡಿ, ಇದು ದಾರ ಮುಗ್ದೋಗಿತ್ತು. ಈಗ ಮತ್ತೆ 6 ಎಳೆ ದಾರ ಮಾಡಿಬಿಟ್ಟು ಈ ಗಂಟನ್ನ ಹಿಂದೆ ಬರೋ ಥರ ಇಟ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಈಗ ಮತ್ತೆ 5 ಟೈಮ್ಸ್ ಸಿಂಗಲ್ ಕ್ರೋಶೆಸ್ಸು. ಸೊ ಅದನ್ನು ಸೇರಿಸಿ ಈಗ 6 ಸಿಂಗಲ್ ಕ್ರೋಶೆ ಆಯಿತು. ಈಗ ಬಟ್ಟೆನ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲೇನು ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ, ಅಥವಾ ಇಲ್ಲಿ ನಿಮಗೆ ಯಾವುದು ಲಾಸ್ಟ್ ಅನಿಸುತ್ತೋ ಅಲ್ಲಿ ಬೇಕಾದ್ರೂ ಲಾಕ್ ಮಾಡ್ಬೋದು. ಒಟ್ಟು ಆ 3 ಚೈನ್ ಎಲ್ಲಿಗೆ ನಿಮಗೆ ಫಿಟ್ನೆಸ್ ಅನಿಸುತ್ತೋ ಅಲ್ಲಿ ಮಾಡಿ. ನೋಡಿ, ಮಾಡ್ಕೊಂಡಾದ್ಮೇಲೆ 12 ಚೈನ್ 3 4 5 6 7 8 9 10 11 12 ಚೈನ್ಸ್ನ ಹಾಕ್ಕೊಂಡು ನೋಡಿ, ಇಲ್ಲಿ ಹೋಲ್ ಒಂದು ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಈಗ ಮತ್ತೆ 1 2 3 ಚೈನ್ ಹಾಕ್ಬಿಟ್ಟು ನೋಡಿ, ಇದು ಬೀಡ್ ಪಕ್ಕದಲ್ಲಿ ಏನು ಹೋಲ್ ಇದೆ ಇನ್ನೊಂದು, ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅಷ್ಟೇ, ಬಟ್ಟೆನ ಸೀದಾ ಮಾಡಿಕೊಂಡು ಈಗ ಇಲ್ಲಿಂದ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ 12 ಚೈನ್ ಏನಿದೆ ಅಲ್ಲಿ ವರ್ಕ್ ಮಾಡಬೇಕು. ಡಬಲ್ ಕ್ರೋಶೆಸ್ನ ಮಾಡಬೇಕು. ನೋಡಿ, 1 ಡಬಲ್ ಕ್ರೋಶೆ ಆಯಿತು. ಈಗ ಸೆಕೆಂಡ್ ಡಬಲ್ ಕ್ರೋಶೆ. ನೋಡಿ, ಸೆಕೆಂಡ್ ಡಬಲ್ ಕ್ರೋಶೆ ಆಗಿದ ತಕ್ಷಣವೇ ದಾರ ಮೇಲೆ ಮಾಡಿಬಿಟ್ಟು
ಈ ಥರ ಒಂದು ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ, ಅದನ್ನು ಇಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು ಬೀಡ್ ಲಾಕ್ ಏನು ಮಾಡಬೇಡಿ, ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶೇನ ಸ್ಟಾರ್ಟ್ ಮಾಡಿ. ವಿಡಿಯೋ ಲೆಂತ್ ಆಯಿತು ಅಂತ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್, ಅರ್ಥ ಆಗಲ್ಲ ಇಲ್ಲಾಂದರೆ. ಸೊ ಅದಕ್ಕೆ ನಾನು ತುಂಬ ನಿಧಾನಕ್ಕೆ ಹೇಳಿದ್ದೀನಿ, ಕನ್ಫ್ಯೂಸ್ ಏನೂ ಆಗಬಾರ್ದು ಅಂತ. ನೋಡಿ, ಬೀಡ್ಗಿಂತ ಮೊದಲು 2 ಡಬಲ್ ಕ್ರೋಶೆ, ಬೀಡ್ ಆದಮೇಲೆ 2 ಡಬಲ್ ಕ್ರೋಶೆ. ಸೊ ಗೊತ್ತಾಯ್ತಲ್ವ? ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಡೈರೆಕ್ಟಾಗಿ ಈ 12th ಚೈನ್ಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿಂದ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡಬೇಕು. ಸೇಮ್ ಫಸ್ಟ್ ಪೆಟಲ್ಸ್ನ ಯಾವ ಥರ ಫಿಲ್ ಮಾಡಿದ್ದೀವಲ್ವ ಫ್ರೆಂಡ್ಸ್, ಅದೇ ಥರ ಇದನ್ನು ಕೂಡ ಮಾಡ್ತಾ ಇರೋದು. ಬಟ್ ಏನಂದರೆ 2 ಡಬಲ್ ಕ್ರೋಶೆ ಆಗಿದ ತಕ್ಷಣ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ತಾ ಇದ್ದೀವಿ ಅಷ್ಟೇ. ಏನಂದರೆ ಸ್ವಲ್ಪ ಲುಕ್ ಡಿಫ್ರೆಂಟಾಗಿ ಬರಲಿ ಅಂದ್ಬಿಟ್ಟು. ವಿತೌಟ್ ಬೀಡೂ ಹಾಕ್ಬೋದು, ವಿತ್ ಬೀಡು ಸಹ ಹಾಕೋಬೋದು, ಯಾವ ಥರ ಬೇಕಾದ್ರೂ ಹಾಕೋಬೋದು ಈ ಡಿಸೈನ್ನ. ನೋಡೋಕ್ಕೆ ಕಷ್ಟ ಏನೋ ಅನಿಸುತ್ತೆ ಫ್ರೆಂಡ್ಸ್, ಬಟ್ ಏನು ಕಷ್ಟ ಇಲ್ಲ, ಇದು ತುಂಬಾ ಈಸಿ ಇದೆ. ನೋಡಿ, ಬೀಡ್ಗಿಂತ ಮೊದಲು 2, ಬೀಡ್ ಆದಮೇಲೆ 2 ಆಯ್ತಲ್ವ. ಈಗ ಒಂದು ಚೈನ್, ಈ 12th ಚೈನ್ಗೆ ಲಾಕು. ಸೊ ಗೊತ್ತಾಯ್ತಲ್ವ ಹೇಗೆ ಕಾಣಿಸುತ್ತೆ ಅಂತ. ಈಗ ಇದನ್ನು ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಇದನ್ನು ಕೂಡ ಈಗ ಫಿನಿಶ್ ಮಾಡಿದ್ದೀನಿ. ನೋಡಿ, ವಿತ್ ಬೀಡಿಂದ ಹೇಗೆ ಕಾಣಿಸ್ತಾ ಇದೆ, ಆಮೇಲೆ ಇದು ವಿತೌಟ್ ಬೀಡಿಂದ ಹೇಗೆ ಕಾಣಿಸ್ತಾ ಇದೆ ಅಂತ. ಸ್ವಲ್ಪ ಈ ಥರ ಇದು ಫೋಲ್ಡ್ ಆಗುತ್ತೆ, ಬಟ್ ಏನೂ ಆಗಲ್ಲ. ನೋಡಿ, ಈ ಥರ ನಾವು ಆಮೇಲೆ ಎಲ್ಲ ಮುಗ್ದಾದ್ಮೇಲೆ ಎಲ್ಲನೂ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಂಬಂದರೆ ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಗೊತ್ತಾಯ್ತಲ್ವ? ಈಗ ಇದನ್ನು ನೋಡಿ, ಇಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶೆ ಏನಿದೆ ನೋಡಿ, ಲಾಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಇಲ್ಲಿ ಲಾಕ್ ಮಾಡಿದ್ದೀನಿ. ಈಗ ಇಲ್ಲಿ ಇನ್ನೊಂದು ಸತಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಬಿಟ್ಟು ಮತ್ತೆ ಇಲ್ಲಿಗ ಮೀಡಿಯಮ್ ಸೈಜ್ನ ಬೀಡನ್ನ ಹಾಕ್ಕೊಂಡು 4 ಚೈನ್ ಮತ್ತು ಮೀಡಿಯಮ್ ಸೈಜ್ನ ಬೀಡನ್ನ ಹಾಕ್ಕೊಂಡು 5 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ನಾನು ಇದನ್ನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಕುಚ್ಚು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ಡಬಲ್ ಕಲರಲ್ಲಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಆಮೇಲೆ ಇದು ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಗೊತ್ತಿಲ್ದಂಗೆ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಏನು ಮಾಡಿದ್ದೀವಲ್ವ ಕೆಳಗಡೆ, ಈ ಬೀಡ್ ಕೆಳಗಡೆ, ಅದರಲ್ಲಿ ನೀಡಲ್ ಹೋಗಿದೆ. ಸೊ ಇದು ಹೀಗೆ ಬಂದುಬಿಟ್ಟಿದೆ. ಸೊ ನೀವು ಹಾಕಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕಿ. ನೋಡಿ, ಈ ಕಡೆದು ನೀಟಾಗಿ ಬಂದಿದೆ, ಈ ಥರ ಬರಬೇಕು. ಈ ಡಿಸೈನ್ಗೆ ನಾವು 500ಇಂದ 550 ಅಥವಾ 600ವರೆಗೂ ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ನಾವು ಚಾರ್ಜ್ನ ಮಾಡ್ಬೋದು ಫ್ರೆಂಡ್ಸ್. ಸೊ ಗೊತ್ತಾಯ್ತಲ್ವ? ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ. ಮುಂದೆ ಒಂದು ಬ್ರೈಡಲ್ ಡಿಸೈನ್ ಒಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ಆನ್ ವಾಚಿಂಗ್. ಬಾಯ್ ಬಾಯ್.